1,000 1,500 ಕರೆಂಟ್ ಫ್ರೀ ಕರೆಂಟ್ ಏನೋ ಕೊಟ್ಟು ಈಗ ಸಂಬಳ ಕೊಡೋಕೆ ಆಗ್ತಿಲ್ಲ ಅವರಿಗೆ. ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರಿ ನೌಕರರಿಗೆ 50% 60% ಸಂಬಳ ಕಟ್ ಮಾಡೋರೀಗ ಸಂಬಳ ಕೊಡೋಕ್ಕಾಗಿದೆ. ಕರ್ನಾಟಕದ ಪರಿಸ್ಥಿತಿನೂ ಅಲ್ಲಿಗೆ ಬಂದು ನಿಲ್ತದೆ. ಈಗ ಮಾರ್ಚ್ ತಿಂಗಳು ಸಂಬಳ ಕೊಟ್ಟಿಲ್ಲ ಸರ್ಕಾರಿ ನೌಕರರಿಗೆ, ಏಕೆಂದರೆ ಇನ್ನೂ ದುಡ್ಡು ಬಂದಿಲ್ಲ ಎಲ್ಲರಿಗೂ. ಇದು ಮುಂದೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿ. ಅದಷ್ಟೇ ಅಲ್ಲ, ನನ್ನ ತಾಯಂದಿರಿಗೆ ಹೇಳೋದು, ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡಿರೋ ಸಾಲ 7,26,000 ಕೋಟಿ. 7 ಲಕ್ಷ ಅಂದರೆ ನಮ್ಮ ರಾಜ್ಯದಲ್ಲಿ ನೀವೇನಿದ್ದೀರಿ, ನಿಮ್ಮಗಳ ಪ್ರತಿಯೊಂದು ವ್ಯಕ್ತಿಗಳ ತಲೆ ಮೇಲೆ ತಾಯಿ, ನಿಮ್ಮೇಲೂ ಬರೀ ಗಂಡಸರಿಗಷ್ಟೇ ಅಲ್ಲ, ನಿಮ್ಮೇಲೂ ಈಗ ಬಿದ್ದಿರೋವರೆ 1 ಲಕ್ಷ ರೂಪಾಯಿ ಸಾಲ. ಈಗೇನು ನಿಮ್ಗೆ 2,000 ಕೊಡ್ತಾವ್ರೆ, ನಿಮ್ಮ ತಲೆ ಮೇಲೆ 1 ಲಕ್ಷ ಸಾಲ ಇಟ್ಟವ್ರೀಗ ಈ ಸರ್ಕಾರದಲ್ಲಿ. ಅದು ನೀವು ಯಾರು ಯೋಚನೆ ಮಾಡ್ತಾ ಇಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಬರೀ 2,000 ರೂಪಾಯಿನಲ್ಲಿ ಬದುಕೋಕ್ಕಾಗಲ್ಲ. ಇವತ್ತು ಒಂದು ಕಾಯಿಲೆ ಬಂದರೆ 2,000 ರೂಪಾಯಿಲಿ ಏನು ಟ್ರೀಟ್ಮೆಂಟ್ ತಗೋತೀರಿ? ಬರ್ತಕ್ಕಂಥ ಕಾಯಿಲೆ 40-50 ಲಕ್ಷ ರೂಪಾಯಿ. ಬೋನ್ ಬಾರೆ ಟ್ರಾನ್ಸ್ಪ್ಲಾಂಟು, ಕಿಡ್ನಿ ಕಾಯಿಲೆ, ಇವೆಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದೀನಿ. 1,000 1,500 ಕರೆಂಟ್ ಫ್ರೀ ಕರೆಂಟ್ ಏನೋ ಕೊಟ್ಟು ಈಗ ಸಂಬಳ ಕೊಡೋಕೆ ಆಗ್ತಿಲ್ಲ ಅವರಿಗೆ. ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರಿ ನೌಕರರಿಗೆ 50% 60% ಸಂಬಳ ಕಟ್ ಮಾಡೋರೀಗ ಸಂಬಳ ಕೊಡೋಕ್ಕಾಗಿದೆ. ಕರ್ನಾಟಕದ ಪರಿಸ್ಥಿತಿನೂ ಅಲ್ಲಿಗೆ ಬಂದು ನಿಲ್ತದೆ. ಈಗ ಮಾರ್ಚ್ ತಿಂಗಳು ಸಂಬಳ ಕೊಟ್ಟಿಲ್ಲ ಸರ್ಕಾರಿ ನೌಕರರಿಗೆ, ಏಕೆಂದರೆ ಇನ್ನೂ ದುಡ್ಡು ಬಂದಿಲ್ಲ ಎಲ್ಲರಿಗೂ. ಇದು ಮುಂದೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿ. ಅದಷ್ಟೇ ಅಲ್ಲ, ನನ್ನ ತಾಯಂದಿರಿಗೆ ಹೇಳೋದು, ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡಿರೋ ಸಾಲ 7,26,000 ಕೋಟಿ. 7 ಲಕ್ಷ ಅಂದರೆ ನಮ್ಮ ರಾಜ್ಯದಲ್ಲಿ ನೀವೇನಿದ್ದೀರಿ, ನಿಮ್ಮಗಳ ಪ್ರತಿಯೊಂದು ವ್ಯಕ್ತಿಗಳ ತಲೆ ಮೇಲೆ ತಾಯಿ, ನಿಮ್ಮೇಲೂ ಬರೀ ಗಂಡಸರಿಗಷ್ಟೇ ಅಲ್ಲ, ನಿಮ್ಮೇಲೂ ಈಗ ಬಿದ್ದಿರೋವರೆ 1 ಲಕ್ಷ ರೂಪಾಯಿ ಸಾಲ. ಈಗೇನು ನಿಮ್ಗೆ 2,000 ಕೊಡ್ತಾವ್ರೆ, ನಿಮ್ಮ ತಲೆ ಮೇಲೆ 1 ಲಕ್ಷ ಸಾಲ ಇಟ್ಟವ್ರೀಗ ಈ ಸರ್ಕಾರದಲ್ಲಿ. ಅದು ನೀವು ಯಾರು ಯೋಚನೆ ಮಾಡ್ತಾ ಇಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಬರೀ 2,000 ರೂಪಾಯಿನಲ್ಲಿ ಬದುಕೋಕ್ಕಾಗಲ್ಲ. ಇವತ್ತು ಒಂದು ಕಾಯಿಲೆ ಬಂದರೆ 2,000 ರೂಪಾಯಿಲಿ ಏನು ಟ್ರೀಟ್ಮೆಂಟ್ ತಗೋತೀರಿ? ಬರ್ತಕ್ಕಂಥ ಕಾಯಿಲೆ 40-50 ಲಕ್ಷ ರೂಪಾಯಿ. ಬೋನ್ ಬಾರೆ ಟ್ರಾನ್ಸ್ಪ್ಲಾಂಟು, ಕಿಡ್ನಿ ಕಾಯಿಲೆ, ಇವೆಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದೀನಿ.